ದ್ವಾದಶ ರಾಶಿಗಳಲ್ಲಿ 11ನೇ ರಾಶಿ ಹಾಗೆ ಶನೈಶ್ಚರನ ಒಂದು ಆಧಿಪತ್ಯ ಹೊಂದಿರುವಂತಹ ರಾಶಿ ಅಂದ್ರೆ ಕುಂಭರಾಶಿ. ಈ ಅವ್ಯಕ್ತ ಭಯ ಅನ್ನೋದು ಈ ರಾಶಿಯವರನ್ನ ಯಾವ ರೀತಿ ಕಾಡುತ್ತೆ? ಯಾವ ಗ್ರಹಗಳು ಇವ್ರ ಮೇಲೆ ಪ್ರಭಾವ ಜಾಸ್ತಿ ಬೀರುತ್ತೆ ಅಂತ ಗುರೂಜಿ? ಅದೇ. ಈಗ ನಾಣ್ಯದ ಎರಡು ಮುಖ ಇದ್ದ ಹಾಗೆ ಅನೇಕ ಸಲ ನಾನು ಹೇಳ್ತಾನೆ ಇದ್ದೇನೆ. ಬುಧ ಇವರಿಗೆ ಆ್ಯಕ್ಚುಲಿ ಈ ರಾಶಿಯವರಿಗೆ ಒಳ್ಳೆಯವನು. ಹ್ಮ್. ಈಗ ಮಕರ ರಾಶಿಯವರ ಪಾಲಿಗೆ ಹೇಳಿದೆ ನಾನು. ಬುಧ ಒಳ್ಳೆಯವನಾದರೂ ಹೇಗೆ ಅನೇಕ ರೀತಿಯ ಈ ಚರ್ಮದ ಬಗೆಗಾಗಿನ ವಿಚಾರದಲ್ಲಿ ನಿಷ್ಕರುಣತೆಯಿಂದ ವರ್ತಿಸಬಹುದು ಅನ್ನುವಂಥದ್ದನ್ನು ನಾನು ಹೇಳಿದೆ. ಹಾಗೆಯೇ ಬುಧನೇ ಕುಂಭರಾಶಿಯವರಿಗೂ ಇವರಿಗೆ ಒಳ್ಳೆಯವನೇ. ಮಕ್ಕಳನ್ನು ಸೂಚಿಸುವಂಥ ಗ್ರಹ ಅದು. ಆದರೆ ಆ ಗ್ರಹದ ಇನ್ನೊಂದು ಮುಖ ಯಾವುದು ಅಂದರೆ ಅದು ಅಷ್ಟೊಂದು ಒಳ್ಳೆಯ ಮುಖ ಅಲ್ಲ ಅದು ಬುಧನದ್ದು. ಅವನು ಮರಣದ ಮನೆ ಯಜಮಾನ. ಮರಣದ ಮನೆ ಯಜಮಾನ ಅಂದರೆ ಮರಣವನ್ನೇ ತಂದು ಬಿಡ್ತಾರೆ ಅಂತಲ್ಲ. ನಾನು ಅನೇಕ ಸಲ ಹೇಳ್ತೇನೆ, ಮರಣದ ಮನೆ ಯಜಮಾನರು ಆ 8ನೇ ಮನೆಯ ಯಜಮಾನತ್ವವನ್ನು ಪಡೆದಿರೋದರಿಂದಾಗಿ ದುಷ್ಟತನವನ್ನು ಅವರು ಹೊಂದಿರ್ತಾರೆ. ಆದರೆ ಪೂರ್ವ ಪುಣ್ಯ ಸ್ಥಾನದ ಯಜಮಾನರಾಗಿ ಒಳ್ಳೆಯದನ್ನು ಮಾಡಬೇಕಾದಂತಹ ಒಂದು ಅನಿವಾರ್ಯತೆಯನ್ನು ಅವರು ಹೊಂದಿರ್ತಾರೆ. ಆದರೆ ಆ ಅನಿವಾರ್ಯತೆ ಯಾಕೆ ಬುಧನ ಕೆಮಿಸ್ಟ್ರಿ ಅಂದರೆ ಈ ಈ ಒಂದು ನೀವು ಕುಂಭರಾಶಿಯ ಬಗ್ಗೆ ಕೇಳಿದಾಗ ಆ ಕೆಮಿಸ್ಟ್ರಿಯನ್ನು ಹೊಂದದೆ ಮರಣ ಸ್ಥಾನದ ಒಂದು ಕೆಮಿಸ್ಟ್ರಿಯನ್ನೇ ಜಾಸ್ತಿ ಹೊಂದಿದಾಗ ಏನಾಗುತ್ತೆ ಅಂತಂದರೆ ಮಕ್ಕಳ ವಿಚಾರದಲ್ಲಿ ಅವ್ಯಕ್ತವಾದಂಥ ಭಯವನ್ನು ಕುಂಭರಾಶಿಯವರು ಹೊರೋದಕ್ಕೆ ಸಾಧ್ಯತೆ ಇರುತ್ತೆ. ಜೀವನದಲ್ಲಿ ನಾವು ಎಷ್ಟೇ ಸಾಫಲ್ಯತೆಯನ್ನು ಪಡೆದಿರಲಿ, ಮಕ್ಕಳ ಸಂದರ್ಭದ ವಿಚಾರಗಳು ಕಗ್ಗಂಟಾದಾಗ ಅನೇಕ ರೀತಿಯಲ್ಲಿ ನಾವು ನಮ್ಮ ಮನಃಶಾಂತಿಯನ್ನು ಕಳ್ಕೊಳ್ತೇವೆ. ಯಾಕೆಂದರೆ ನನ್ನ ಜೀವನ ಹಾಳಾದರೂ ಪರವಾಗಿಲ್ಲ, ನನ್ನ ಮಕ್ಕಳ ಜೀವನ ಒಳಿತಾಗಬೇಕು. ಇದು ಆ ತಂದೆ ತಾಯಿಗಳ ಒಳ ಹೃದಯದ ಮಿಡಿತಗಳು. ಆದರೆ ಅದನ್ನು ನೇರವಾಗಿ, ಯಾಕೆಂದರೆ ಮಕ್ಕಳು ತಂದೆಯನ್ನು ತಾಯಿಯನ್ನು ಪ್ರೀತಿಸಬಹುದು, ಆದರೆ ಅವ್ಯಕ್ತವಾದಂಥದ್ದು ಅವರಲ್ಲಿಯೂ ಏನೋ ಒಂದಿರುತ್ತೆ. ಅವರ ಟೀಚರ್ ಏನೋ ಹೇಳಿರ್ತಾರೋ, ಅಥವಾ ಅವರ ಗೆಳೆಯರೇನೋ ತೊಂದರೆ ಕೊಡುವಂಥದ್ದು, ಅಥವಾ ಅವರಿಗೆ ನಮ್ಮ ತಂದೆ ತಾಯಿಗಳ ಹತ್ರ ಒಂದು ಕಾರ್ ಇಲ್ಲ, ಇವರು ಯಾವಾಗ ನೋಡಿದರೂ ನಮ್ಮನ್ನು ಬಸ್ನಲ್ಲಿ ಕಳಿಸ್ತಾರೆ. ಗೊತ್ತಿಲ್ಲ ಮನುಷ್ಯನಿಗೆ ಯಾವ್ಯಾವ ವಿಚಾರಗಳು ಯಾವ ಸಂದರ್ಭದ ಯಾವ ದಾರುಣತೆಯಾಗಿ ನಿಂತುಕೊಳ್ಳುತ್ತೆ. ಈ ಕೆಲವರ ಮಕ್ಕಳಿರ್ತಾರೆ, ತಂದೆ ತಾಯಿಗಳು ಯಾವುದನ್ನೂ ಕೊಡುವ ಪರಿಸ್ಥಿತಿಯಲ್ಲಿ ಇದ್ದಿರೋದಿಲ್ಲ. ಆದರೆ ಹೇಗೋ ಒಂದು ಹೊಟ್ಟೆ ಬಟ್ಟೆ ಕಟ್ಟಿ ಅನ್ನುವಂಥ ಮಾತು ಹೇಳ್ತೇವಲ್ಲ, ಹಾಗೆ ಅವರನ್ನು ಓದಿಸಿರ್ತಾರೆ. ಆದರೆ ಆ ಮಕ್ಕಳು ಆ ತಂದೆಯ ತಾಯಿಯ ದಾರುಣತೆಯನ್ನು ಮನಗಂಡು ನಾಳೆ ಇವರನ್ನು ಸಂತೋಷದಲ್ಲಿಡಬೇಕು ಅನ್ನುವಂಥ ಒಂದು ಆ ಒಂದು ಗುಣಧರ್ಮವನ್ನು ಅವರು ಹೊಂದಬಹುದು. ಇನ್ನು ಕೆಲವು ಮಕ್ಕಳು ಏನಪ್ಪ ಇವನು ಹುಟ್ಟಿಸಿ ನಮ್ಮನ್ನು ಏನೂ ಇರದೆ ಮಾಡಿದೆ ಅಂತ ವ್ಯಕ್ತಿ, ಎಷ್ಟು ಅವಮಾನಗಳನ್ನು ನಾನು ಎದುರಿಸಿದೆ ಅಂತ ತಂದೆ ತಾಯಿಗಳ ಬಗ್ಗೆ ಅವರು ವಿಚಿತ್ರವಾದ ಒಂದು ಏನು ತಿರಸ್ಕಾರವನ್ನು, ಆ ಒಂದು ತಂದೆ ತಾಯಿಗಳ ಹೆಸರು ಹೇಳಿದ್ರೆ ಅವರಿಗೆ ಕಷ್ಟ ಆಗುತ್ತೆ. ಇಂತಹ ಒಂದು ಸಂದರ್ಭ ನಿರ್ಮಾಣ ಆಗ್ಬಿಡ್ಬೋದು. ಹಾಗಾದರೆ ಈ ಎಲ್ಲ ಸ್ಥಿತಿಗತಿಗಳು ಎಲ್ಲಿಂದ ನಿರ್ಮಾಣ ಆಗುತ್ತೆ? ಮಕ್ಕಳ ಸ್ಥಿತಿಗತಿಗಳು ತಲ್ಲಣಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಯಾವುದೇ ತಂದೆ ತಾಯಿಗಳು ಸುಖದಲ್ಲಿ ಇರ್ತಾರೆಯೋ ಅಂತ ಕೇಳಿದ್ರೆ ಇಟ್ ಈಸ್ 100% ಇಂಪಾಸಿಬಲ್. ಹೇಳ್ಬಹುದು, ನಾವು ಟೀಚರ್ಸ್ ಹತ್ರ ಹೇಳ್ತೇವೆ, ಅಥವಾ ಯಾವುದೇ ಗುರುಗಳ ಹತ್ರ ಹೇಳ್ತೇವೆ, ನೀವು ಸರಿಯಾಗಿ ಓದಿಲ್ಲ ಅಂತಂದರೆ ಸರಿ 2 ಬಿಡಿ ಅಂತ ಹೇಳ್ತೀವಿ. ಆದರೆ 2 ಬಿದ್ದಾಗ ನಮಗೆ ಅದು ತೊಂದರೆ ಆ ಯಾವುದೋ ಒಂದು ಕಾಲದಲ್ಲಿತ್ತು. ಟೀಚರ್ಸ್ ಒಂದೆರಡು ಹೊಡೆದಾಗ ಯಾವ ತಂದೆ ತಾಯಿಗಳು ಅದರ ಬಗ್ಗೆ ಕಂಪ್ಲೇಂಟು ಮಾಡ್ತಾ ಇದ್ರು. ಇವತ್ತು ಹಾಗಲ್ಲ, ಕಾಲ ಬದಲಾಗಿದೆ. ಕಾಲಾಯ ತಸ್ಮೈ ನಮಃ ಅಂತ ಹೇಳೋದು ಅದಕ್ಕಾಗಿನೇ. ಕಾಲ ಯಾವಾಗ ಯಾವ ರೀತಿಯಲ್ಲಿ ಯಾಕಾಗಿ ಎಷ್ಟು ಯಾವ ರೀತಿಯಲ್ಲಿ ಬದಲಾಗುತ್ತೆ ಅನ್ನುವಂಥದ್ದು ಅರ್ಥ ಆಗೋದಿಲ್ಲ. ಇವತ್ತು ಟೀಚರ್ಸು ಮಕ್ಕಳನ್ನು ಬೈಯಬಾರ್ದು, ಅವರನ್ನು ಹೊಡಿಬಾರ್ದು, ಇದೆಲ್ಲ ಜವಾಬ್ದಾರಿಗಳು ಅವರ ಮೇಲೆ ಇರ್ತವೆ. ಹಾಗಾದ್ರೆ ಆದರೂ ಕೂಡ ಏನೋ ಒಂದು ರೀತಿಯಲ್ಲಿ ಏನು ಅಂದರೆ ಟ್ರಿಕಿಯಾಗಿರುವಂಥವರು ಯಾವುದೋ ರೀತಿಯ ಒಂದು ಈ ಮೈಂಡ್ ಗೇಮ್ ಆಡ್ತಾ ಇರ್ತಾರೆ. ಮಗುಗೆ ಅರ್ಥವಾಗತ್ತೆ ಅದು. ಇವರು ಏನನ್ನೋ ನನ್ನ ವಿರುದ್ಧವಾಗಿ ಇವರು ಸರಿಯಾಗಿ ವರ್ತಿಸ್ತಾ ಇಲ್ಲ. ಆದರೆ ಭಯದಿಂದಾಗಿ ತಂದೆ ತಾಯಿಗಳ ಹತ್ರ ಹೇಳಲಿಕ್ಕಾಗೋದಿಲ್ಲ. ನಾನು ಎಷ್ಟೋ ಸಂದರ್ಭದಲ್ಲಿ ಗಮನಿಸಿದ್ದೀನಿ. ಮಕ್ಕಳು ಓದದೆ ಹೋದಾಗ ಒಂದು ಸ್ಕೂಲಿಗೆ ತಂದೆ ತಾಯಿಗಳನ್ನು ಕರೆಸಿ, ತಂದೆ ತಾಯಿಗಳು ಎದುರಲ್ಲಿ ಆ ಹುಡುಗನನ್ನು ಬೈತಾ ಇರ್ತಾರೆ. ನಿಮ್ಮ ಮಗನಿಂದ ಈ ಸ್ಕೂಲ್ ಹಾಳಾಯಿತು, ನಿಮ್ಮ ಮಗನಿಂದ ನಮ್ಗೆ ಇದಾಗಲಿಲ್ಲ, ಇಂಥ ಒಳ್ಳೆಯ ಸ್ಕೂಲಿಗೆ ಇಂಥವ್ರು ಇದ್ದುಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದಂಥ ಸನ್ನಿವೇಶವನ್ನು ಯಾರು ಟೀಚರ್ಸ್ ಹೊಂದಿರಬೇಕಾಗತ್ತೆ, ಮ್ಯಾನೇಜ್ಮೆಂಟ್ ಹೊಂದಿರಬೇಕಾಗತ್ತೆ. ಆದರೆ ಮ್ಯಾನೇಜ್ಮೆಂಟ್ ಹೊಂದಿರಬೇಕಾಗತ್ತೆ ಅಂತಂದ್ರೆ ನೀವು ಇಂಥ ಮಾತನ್ನು ಆಡಬಾರ್ದು ಅಂತ ತಂದೆ ತಾಯಿಗಳು ಹೇಳಲಿಕ್ಕಾಗಲ್ಲ. ಅದನ್ನು ಅವರೇ ಅರ್ಥ ಮಾಡ್ಕೊಳ್ಬೇಕು. ಯಾರು ನಮ್ಮ ಕರಿಯರನ್ನು ಕಟ್ಟಿಕೊಡ್ಬೇಕೋ ಅಂತಹ ಒಂದು ಆ ಸ್ಕೂಲಿನ ದಿನಗಳ, ಕಾಲೇಜ್ ದಿನಗಳ ಆ ಒಂದು ಮ್ಯಾನೇಜ್ಮೆಂಟ್ ಅಥವಾ ಅಲ್ಲಿ ಕಲಿಸುವಂಥ ಗುರು ಆ ರೀತಿಯ ತನ್ನ ಆ ಒಂದು
ಆ ಹೃದಯದ ಸಂಪತ್ತನ್ನು ಅವನು ತೋರಿಸದೆ ಹೋದರೆ, ಆ ಒಂದು ಮನುಷ್ಯತ್ವವನ್ನು ತೋರಿಸದೆ ಹೋದರೆ, ಮಗು ತುಂಬ ಇನ್ಫೀರಿಯಾರಿಟಿ ಕಂಡೀಷನ್ನಲ್ಲಿ ಬಳಲ್ತಾ ಇರುತ್ತೆ. ಆ ಇನ್ಫೀರಿಯಾರಿಟಿ ಏನಾಗುತ್ತೆ, ತಂದೆ ತಾಯಿಗಳ ಒಂದು ತಲ್ಲಣಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಬುಧನ ಮೂಲಕವಾಗಿ ಇವರು ವಿಶೇಷವಾದಂತಹ ಮಕ್ಕಳ ಸಂದರ್ಭದಲ್ಲಿನ ಕೆಲವು ಭಯಗಳನ್ನು ಹೊಂದುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ವ್ಯಾಧಿಗಳನ್ನು ತರಬಹುದಾದಂತಹ ರೀತಿಯಲ್ಲಿ ಚಂದ್ರನ ಸ್ವರೂಪ ಇರುತ್ತೆ ಇವರಿಗೆ. ಹಾಗಾಗಿ ಶನಿಕಾಟದ ಸಂದರ್ಭ ನೋಡಿ, ಶನಿಕಾಟದ ಸಂದರ್ಭ ಅಂದ್ರೇನು, ಇವರ ಮನೆಯ ಯಜಮಾನನೇ ಸ್ವತಃ ಶನೈಶ್ಚರನಾದರೂ ಕೂಡ ಅವನ ಘನಘೋರವಾದಂತಹ ಯುದ್ಧ ಶನಿಕಾಟದ ಸಂದರ್ಭಗಳಲ್ಲಿ ಚಂದ್ರನ ಜೊತೆಗಿರುವಾಗ ಅನೇಕ ರೀತಿಯ ಆ, ಸ ಏನು ವಿಫಲತೆಗಳು ಒಬ್ಬನ ಜೀವನದಲ್ಲಿ ಸಾಧ್ಯವಾಗ್ಬಿಡ್ಬೋದು. ಆ ವಿಫಲತೆಗಳು ಏನಾಗತ್ತೆ, ನಾವು ಹೇಳ್ತೀವಿ ಶನೈಶ್ಚರ ಬಿಟ್ಟು ಹೋಗುವಾಗ ಒಳ್ಳೇದು ಮಾಡ್ತಾನೆ, ಶನೈಶ್ಚರ ಆ, ಈ ಮನೆ ಯಜಮಾನನೇ ಆಗಿರೋದ್ರಿಂದ ಏನನ್ನೂ ಅವನು ತೊಂದರೆ ಕೊಡಲ್ಲ. ಇವೆಲ್ಲ ಮಿಥ್. ಅದೆಲ್ಲ ಅಲ್ಲ. ಜಾತಕದಲ್ಲಿ ತೊಂದರೆಯನ್ನು ಕೊಡಬಹುದಾದಂತಹ ವಿಚಾರಗಳು ಶನೈಶ್ಚರನಿಗೆ ದಟ್ಟವಾಗಿ ಆವರಿಸಿಕೊಂಡಾಗ ಚಂದ್ರನ ಮೂಲಕವಾಗಿ ಇನ್ನಿಲ್ಲದ ರೀತಿಯ ತೊಂದರೆಗಳನ್ನು ಕುಂಭರಾಶಿಯವರಿಗೂ ನಿರ್ಮಾಣ ಮಾಡಬಲ್ಲ. ಅವನದೇ ಯಜಮಾನತ್ವದ ಮನೆ ಆದರೆ ಮಕರ ರಾಶಿಯವರಿಗೂ ಅವನು ಅದನ್ನು ನಿರ್ಮಾಣ ಮಾಡಬಲ್ಲ. ಅದು ಹೇಗಿದೆ ಈಗ, ಯಾಕೆಂದ್ರೆ ನಾವು ಹುಟ್ಟಿದಾಗ ಗ್ರಹಗಳು 9 ಗ್ರಹಗಳು ಹೇಗೆ ಅಂದರೆ, ನಾವು ಕೇರ ಮಾಡುವಾಗ ಹೇಗೆ ನಾವು ಸ್ಟ್ರೈಕ್ ಮಾಡ್ತೇವೋ, ಆ ಸ್ಟ್ರೈಕ್ ಮಾಡಿದಾಗ ಅವೆಲ್ಲ ಚದುರು ಹೋಗ್ತವೆ. ಆ ಚದುರು ಹೋದ ರೀತಿಯಲ್ಲಿ ನಾವು ಹುಟ್ಟಿದಾಗನ ಗ್ರಹಗಳ ಆ ಪಾಯಿಂಟ್ಸು, ಇದನ್ನು ನಾವು ನಂಬುವಂಥದ್ದಾದ್ರೆ ನಂಬುವಂಥದ್ದು. ಆ ಗ್ರಹಗಳು ಹೇಗೆ ಚದುರು ಹೋಗಿ ಇವೆ ಆ ಸಂದರ್ಭದಲ್ಲಿ, ಅದಕ್ಕೆ ತಾಯಿಯ ಹೊಟ್ಟೆಯಿಂದ ಬಂದಂತಹ ಒಂದು ಮಿನಿಟ್ಗೆ ಏನು ಹೇಳ್ತಾರೆ, ನಾವು ಲಗ್ನ ಅಂತ ಹೇಳ್ತೇವೆ. ಲಗ್ನ ಅಂದ್ರೇನು, ಇಲ್ಲಿ ವ್ಯಾವಹಾರಿಕವಾದ ಲಗ್ನ ಅಲ್ಲ, ಅದು ಸಂಯೋಜಿಸಲ್ಪಟ್ಟಿದ್ದು. ಆ ಪಾಯಿಂಟ್ನಿಂದ ನಮ್ಮ ಸಂಪತ್ತೇನು, ನಮ್ಮ ಮಾತಿನ ಶಕ್ತಿ ಏನು, ನಮ್ಮ ಧೈರ್ಯ ಏನು, ನಮ್ಮ ಸುಖ ಏನು, ನಮ್ಮ ಮನೆ ಏನು, ನಮ್ಮ ಮಕ್ಕಳೇನು, ನಮ್ಮ ವೈರಿಗಳೇನು, ನಮ್ಮ ಕೆಲಸದ ಸ್ಥಳ ಹೇಗೆ, ನಮ್ಮ ಭಾಗ್ಯ, ಇವೆಲ್ಲ ನಿರ್ಧಾರ ಆಗುವಂಥದ್ದು. ಆದರೆ ಆ ಸಂದರ್ಭಗಳಿಗೆ ಅವು ನಿರ್ಧಾರ ಮಾಡಬೇಕಾದಂಥ ವಿಚಾರಗಳಾದರೂ ಇವತ್ತಿನ ಸಂದರ್ಭದಲ್ಲಿ ಅವು ಹೇಗೆ ನಮಗೆ ಹೆಲ್ಪ್ಫುಲ್ ಆಗಿ ಬರ್ತವೆ ಅನ್ನುವಂಥದ್ದು ಜಾತಕದ ಮೂಲಕವೇ ತಿಳ್ಕೊಳ್ಬೇಕಾಗತ್ತೆ. ಅಂತಹ ತಿಳ್ಕೊಳ್ಳುವುದರ ಮೂಲಕವಾಗಿ ಬರುವಂತಹದ್ದು ಅನೇಕ ಸಂದರ್ಭಗಳಲ್ಲಿ ಕೆಟ್ಟದಾದಂತಹ ಒಂದು ಏನನ್ನ ಜೀವನದ ಸಂದರ್ಭದ ಆ, ರ್- ವ್ಯಾಧಿಯ ಸಂದರ್ಭದ ವಿಚಾರವನ್ನು ಚಂದ್ರ ಕೊಟ್ಟು ಬಿಡ್ಬೋದು ಇವರಿಗೆ. ಹಾಗಾಗಿ ಆ ಭಯವು ಕೂಡ ಏನಾಗುತ್ತೆ, ಅದು ವಿಚಿತ್ರ ಭಯವಾಗಿ ಆವರಿಸಿಕೊಳ್ಳುವಂತಹ ಸ್ಥಿತಿಗತಿಗಳನ್ನ ಕುಂಭರಾಶಿಯವರು ಎದುರಿಸಬೇಕಾಗಬಹುದು. ಕುಂಭ ಅಂದ್ರೆ ಏನು, ತುಂಬಿಕೊಂಡು ಇರುವಂತಹ ಬಿಂದಿಗೆ. ತುಂಬಿಕೊಂಡಿರುವಂತಹ ಬಿಂದಿಗೆ ನಮ್ಮ ಆರ್ಷೇಯ ಪರಂಪರೆಯ ಪ್ರಕಾರ ಅದೊಂದು ಲಕ್ಷ್ಮಿ. ಅದು ಯಾಕೆಂದ್ರೆ ಅದು ತುಂಬಿಕೊಂಡಿರಬೇಕು. ಅದರ ಮೇಲೆ ನಡೆದಾಡಿಸುವಂತಹ ಹಸಿರಿನ ಆ ಒಂದು ಮಾವಿನ ಎಲೆಗಳನ್ನು ನಾವು ಇಟ್ಟಿರ್ತೇವೆ. ಒಂದು ಇದನ್ನ ಏನನ್ನ ಆ, ತೆಂಗಿನ ಅದಕ್ಕೆ ಕಲ್ಪವೃಕ್ಷದ ಫಲವಾದಂತಹ ತೆಂಗಿನಕಾಯಿಯನ್ನು ಅದರಲ್ಲಿ ಇಟ್ಟಾಗ ಅದು ಏನಾಗುತ್ತೆ, ಕಲಶವಾಗಿ ಅದು ಪರಿಪೂರ್ಣವಾಗುತ್ತೆ. ಹಾಗಾಗಿ ಕುಂಭ ತುಂಬಿಕೊಂಡು ನಡನಡಿಸಬೇಕಾದಂತಹ ಚಿನ್ನದ ಕಲಶವಾಗುವ ಸಂದರ್ಭದಲ್ಲಿ ಅರಿಷ್ಟಗಳು ಆವರಿಸಿಕೊಳ್ಳುವಂತಹ ಸಂದರ್ಭ ಬಂದಾಗ ಚಿನ್ನದ ಒಂದು ಕಳಶ ಏನಾಗುತ್ತೆ, ಅದು ಕಲಶ ಚಿನ್ನದ್ದೇ ಅಂತ ನಾವು ತಿಳ್ಕೊಂಡ್ರು ಕೂಡ ಅದು ಕಬ್ಬಿಣದ ಕಲಶವಾಗಿ ನಿಂತ್ಕೊಳುತ್ತೆ. ಆಗ ಈ ಭಯ ಅನ್ನುವಂಥದ್ದು ಮಕ್ಕಳ ಬಗೆಗಾಗಿಯೋ, ನಮ್ಮ ವ್ಯಾಧಿಗಳ ಬಗೆಗಾಗಿಯೋ, ಅಥವಾ ಕೆಲವು ಸಂದರ್ಭದ ಅಂದರೆ ಹೈಲಿ ಕಾಂಪಿಟೇಟಿವ್ ಇದ್ದಾಗ, ಈಗ ನೋಡಿ, ಒಬ್ಬ ಇಂಜಿನಿಯರ್ ಆಗ್ತಾನೆ, ಬಟ್ ಅವನಿಗೆ ಏನೋ ಒಂದು ಪ್ಯಾಷನ್ ಅವನಿಗೆ ತಾನು IAS ಮಾಡಬೇಕು ಅಂತಿರುತ್ತೆ. ಒಂದು 22-23ನೇ ವಯಸ್ಸಿಗೆ ಒಬ್ಬ ಇಂಜಿನಿಯರ್ ಆದ. ಆಮೇಲೆ ಎಷ್ಟೋ ಅವನು ಒಂದು 5-6 ವರ್ಷ IAS ಆಗಬೇಕು ಅಥವಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯಾವುದೋ ಒಂದು ಪಾಸ್ ಆಗಬೇಕು ಆದರೆ ಆ ಎಲ್ಲ ಅಟೆಂಪ್ಟ್ಗಳು, ಯಾಕೆಂದ್ರೆ ಹೈಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವು. ಅದರಲ್ಲಿ ಈ ವರ್ಷ 65 ಮಾರ್ಕ್ ಬಿದ್ದವರಿಗೆ ಏನು ಇದು ಸಿಕ್ಕಿದೆ, ಅವರಿಗೆ ಎಲಿವೇಶನ್ ಸಿಕ್ಕಿದೆ ಅಂದರೆ ಇನ್ನೊಂದು ವರ್ಷ 65ಕ್ಕೆ 75ಕ್ಕೆ ಹೋಗ್ಬೋದು. ಅದು ಇನ್ನೊಂದು ವರ್ಷ ಬರೀ ಕೇವಲ 55ಕ್ಕೆ ಬರ್ಬೋದು. ಇಂತಹ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ಈಗ ನಾವು ಒಲಿಂಪಿಕ್ನಲ್ಲಿ ಇದ್ದ ಹಾಗೆ, ಒಲಿಂಪಿಕ್ನಲ್ಲಿ ಜಗತ್ತಿನ ಯಾವುದೇ ವಿಚಾರದಲ್ಲಿ ನಾವು ಚಿನ್ನದ ಪದಕವನ್ನೇ ಪಡೆದ್ರು ಒಲಿಂಪಿಕ್ ದಿನ ನಮ್ದು ಏನೋ ಒಂದಾಗಿ ನಾವು 4ನೇ ಸ್ಥಾನಕ್ಕೆ ಹೋಗ್ಬಿಡ್ಬಹುದು. 4ನೇ ಸ್ಥಾನಕ್ಕೆ ಹೋದಂತಹ ವ್ಯಕ್ತಿಯನ್ನ ಯಾರೂ ನೆನಪಿಸ್ಕೊಡೋದಿಲ್ಲ. ಆದರೆ ಆ 3 ಹೆಸರುಗಳು ನಿಂತ್ಕೊಡ್ತವೆ. ಹಾಗೆ ನಮ್ಮ ಜೀವನದ ಸಂದರ್ಭಗಳಲ್ಲಿ ನಮ್ಮಲ್ಲಿ ಎಷ್ಟೇ ಪ್ರತಿಭೆ ಇದ್ದರೂ, ಎಷ್ಟೇ ಒಂದು ಕ್ರಿಯಾಶೀಲತೆ ಇದ್ದರೂ, ಆ ಸಂದರ್ಭದ ಸಂದರ್ಭಕ್ಕೆ ನಮ್ಮ ಆ ಪ್ರತಿಭೆ ಕರೆಕ್ಟಾಗಿ ಕ್ಲಿಕ್ ಆಗಬೇಕಿತ್ತು ಅಂತ ಹೇಳ್ಬೋದು, ಕ್ಲಿಕ್ ಆಗದೆ ಹೋಗಬಹುದು. ಅಂತಹ ಸ್ಥಿತಿಗತಿಗಳನ್ನು ಈ ಕುಂಭರಾಶಿಯವರು ಚಂದ್ರನ ಮೂಲಕವಾಗಿ, ಅಷ್ಟೇ ಅಲ್ಲ ಮಂಗಳನ ಮೂಲಕವಾಗಿ, ಮಂಗಳ ಹೇಳುವಂಥವನು ಏನಾಗ್ತಾನೆ, ಅವನು ಧೈರ್ಯವನ್ನು ಕೊಡಬೇಕಾದಂಥವನು. ಇವರ ಮಟ್ಟಿಗಂತೂ, ಕುಂಭರಾಶಿಯವರ ಮಟ್ಟಿಗಂತೂ ಆತ ಪರಿಪೂರ್ಣವಾಗಿ ಒಂದು ಏನು ಧೈರ್ಯಕ್ಕೆ ಸಂಬಂಧಿಸಿದಂಥ ವಿಚಾರವನ್ನು ಕೊಡಬೇಕು.
ಅಷ್ಟೇ ಅಲ್ಲ, ಕೆಲಸದ ಸ್ಥಳದಲ್ಲಿನ ಶಕ್ತಿಯನ್ನು ಇವನು ಕೊಡಬೇಕು. ಆದರೆ ಆ ಒಂದು ಮಂಗಳನೇ ವಿಚಿತ್ರವಾಗಿ ವಿರುದ್ಧವಾದಂತಹ ಒಂದು ಪಾಯಿಂಟ್ನಲ್ಲಿ ನಿಂತಿದ್ದಾನೆ ಅಂದರೆ, ಧೈರ್ಯವನ್ನು ಕಳ್ಕೊಳ್ಳುವಂತಹ, ಕೆಲಸದ ಸ್ಥಳದಲ್ಲಿ ತನ್ನ ಸಾಫಲ್ಯವನ್ನು ಪಡೆಯದೇ ಹೋದಂತಹ, ಸಾಫಲ್ಯತೆ ಪಡೆಯದೇ ಹೋದಾಗ ಸಹಜವಾಗಿಯೇ ಉಂಟಾಗುವಂಥ ಅಧೈರ್ಯಕ್ಕೆ ಕಾರಣವಾಗುವಂತಹ ಸ್ಥಿತಿಗತಿಗಳು ಕುಂಭರಾಶಿಯವರಿಗೆ ಬರುತ್ತದೆ. ಮುಖ್ಯವಾಗಿ ಇವರು ಎದುರಿಸುವಂಥದ್ದು ಮಕ್ಕಳ ಸಂದರ್ಭದ ತೊಂದರೆಗಳು. ಉಳಿದವರು ಎದುರಿಸೋದಿಲ್ಲ ಅಂತಲ್ಲ, ಅದಕ್ಕೆ ಬೇರೆ ಬೇರೆದೇ ಆದಂಥ ಕಾರಣಗಳಿರ್ತವೆ. ಅಂತಹ ಕಾರಣಗಳು ಸೇರಿದರೆ ಅಲ್ಲಿ ಆ ಒಂದು ವಿಚಿತ್ರವೂ ಘಟಿಸ್ಬೋದು. ಹಾಗಾಗಿ ಮುಖ್ಯವಾಗಿ ಮಕ್ಕಳ ಸಲುವಾಗಿನ ತಲ್ಲಣಗಳು ಇವರ ಭಯವಾಗಿ ನಿಲ್ಲುವಂಥದ್ದಕ್ಕೆ ಹೆಚ್ಚು ಸಾಧ್ಯವಾಗ್ತದೆ. ಅಷ್ಟೇ ಅಲ್ಲ, ಚಂದ್ರನ ಮೂಲಕವಾಗಿ ಈ ಒಂದು ಶನಿ ಕಾಟದ ಸಂದರ್ಭಗಳಲ್ಲಿ ಆರೋಗ್ಯಕ್ಕೆ ಬೇಕಾದಂತಹ ಮ್ಯಾಕ್ಸಿಮಮ್ ಕೇರನ್ನು ಅದು ಇವರಿಗೆ ಅನಿವಾರ್ಯವಾಗಿ ಇವರು ಎಚ್ಚರ ತೆಗೆದುಕೊಳ್ಳಲೇಬೇಕಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಹುದು. ಕುಂಭರಾಶಿಯಲ್ಲಿ ಯಾವೆಲ್ಲ ರೀತಿಯ ತಲ್ಲಣಗಳು, ಭಯಗಳು ಕಾಡುತ್ತವೆ, ಹಾಗೆ ಯಾವ ರೀತಿ ಅದನ್ನ ಧೈರ್ಯವಾಗಿ ಎದುರಿಸೋದು, ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.